ಹಾಗೂ 4 ಕಾರ್ಮಿಕ ಸಂಘಟನೆಗಳನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಪದಾಧಿಕಾರಿಗಳು ಮಾಲ್ವಿ ಪ್ರತಿಭಟನೆ ನಡೆಸಿದರು. ರಾಯಚೂರು ಜಿಲ್ಲೆಯ ಮಾಲ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಹೋರಾಟಗಾರರು ಜಮಾವಣೆಗೊಂಡು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಧಿಕ್ಕಾರ ಕೂಗಿದ್ರು. 8 ಗಂಟೆ ಕೆಲಸದ ಅವಧಿಗೆ ಕಾಯಂ ಕೆಲಸಕ್ಕೆ ತಕ್ಕ ವೇತನ ನೀಡಬೇಕೆಂದು ಆಗ್ರಹಿಸಿದ್ರು. ಇತ್ತೀಚಿನ ಬೆಲೆಗಳಿಗೆ ಅನುಗುಣವಾಗಿ ಎಲ್ಲಾ ಸಂಘ, ಸಂಘಟಿತ, ಅಸಂಘಟಿತ ಗುತ್ತಿಗೆ ಕಾರ್ಮಿಕರು ಮತ್ತು ಸ್ಕೀಮ್ ನೌಕರರಿಗೂ ರಾಷ್ಟ್ರ ವ್ಯಾಪ್ತಿ 26,000 ಹಾಗೂ ರಾಜ್ಯವ್ಯಾಪಿ 36,000 ಕನಿಷ್ಠ ವೇತನ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದರು. ನಮ್ಮ ಈ ಒಂದು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಏನು ಒಂದು 29 ಕಾರ್ಮಿಕ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ 4 ಕೋಡ್ ಮಾಡಿದರೆ ಅವೆಲ್ಲವೂ ಕೂಡ ನಮಗೆ ಕಾರ್ಮಿಕರಿಗೆ ಮರಣ ಶಾಸ್ತ್ರಗಳಾಗಿದ್ದಾವೆ. ಮಾಲೀಕರ ಒಂದು ಹಿತಾಸಕ್ತಿನ ಕಾಪಾಡೋದಕ್ಕೋಸ್ಕರ ಮಾಲೀಕರ ಒಂದು ಲಾಭದ ಒಂದು ಧನದಾಹಕ್ಕೆ ಕೇಂದ್ರ ಸರ್ಕಾರ ಮಾಡುದು ಅಂಬಾನಿ, ಅದಾನಿ ಅಂತ ಬಂಡವಾಳಗಾರರ ಒಂದು ಕುಮ್ಮಕ್ಕಿನಿಂದಾಗಿ ಈ ಕಾಯ್ದೆಗಳನ್ನ ಜಾರಿ ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಅದನ್ನ ಜಾರಿ ಮಾಡಕ್ಕಾಗಿಲ್ಲ, ಅದನ್ನ ಲಾಗುಗೊಳಿಸಕ್ಕಾಗಿಲ್ಲ. ಅದು ಕಾರಣ ಅಂತಂದ್ರೆ ನಮ್ಮ ಕಾರ್ಮಿಕರ ಒಗ್ಗಟ್ಟಿನ ಹೋರಾಟ. ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮನ್ನು ಅಭಿನಂದಿಸಿಕೊಳ್ಬೇಕು. ಜೊತೆಗೆ ಈ ಹೋರಾಟ ಇನ್ನು ಮುಂದುವರಿಬೇಕಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಸ್ನೇಹಿತರೆ, ಜೊತೆಗೆ ಏನಾಗ್ತಾ ಇದೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಪ್ರತಿಯೊಂದು ವಸ್ತುವಿನ ಬೆಲೆ ಏರಿಕೆ ಆಗ್ತಾ ಇದೆ. ಪ್ರತಿಯೊಂದು ಇವತ್ತು ಅಕ್ಕಿ, ಬೇಳೆ, ತೊಗರೆ, ಎಣ್ಣೆ, ಗ್ಯಾಸು, ಪೆಟ್ರೋಲ್ ಎಲ್ಲ ರೇಟ್ ಹೆಚ್ಚಾಗ್ತದೆ. ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಕಡಿಮೆ ಆದ್ರೂ ಕೂಡ ಇದನ್ನ ಇಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯ ತೆರಿಗೆಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಜನಗಳ ಬದುಕು ಕಷ್ಟ ಆಗ್ತದೆ. ನಮ್ಮ ಇನ್ಕಮ್, ನಮ್ಮ ಕೂಲಿ ಕಡಿಮೆ ಆಗ್ತಾ ಇದೆ, ಖರ್ಚು ಜಾಸ್ತಿ ಆಗ್ತದೆ. ಸಾಲ ಮಾಡಿ ನಾವು ಬದುಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಇವತ್ತು ಸರ್ಕಾರ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಕೂಡ ಅಷ್ಟೇ. ಎರಡಕ್ಕೂ ವ್ಯತ್ಯಾಸ ಇಲ್ಲ. ಜಾಗತೀಕರಣ ನೀತಿಗಳನ್ನ ಮೊದಲು 1990ರ ದಶಕದಲ್ಲಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಅಧಿಕಾರದಾಗಿತ್ತು. ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಾಗಿದ್ದರು, PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದು ಅವಾಗ ಜಾರಿ ಮಾಡಿದ್ರು. ಅಲ್ಲಿಂದ ಇದೇ ನೀತಿಗಳು ಜಾರಿ ಬರ್ತದವೆ. ಈ ಬಿಜೆಪಿ ಸರ್ಕಾರ ಇದನ್ನು ಜಾಸ್ತಿ ವೇಗವಾಗಿ ಜಾರಿ ಮಾಡ್ತಾ ಇದೆ. ನಮ್ಮ ವಿರುದ್ಧ ನಮ್ಮ ಹೊಟ್ಟೆಗೆ ಹೊಡ್ತಕ್ಕಂಥ ಕಾನೂನುಗಳನ್ನ ತಗೊಂಡ್ಬರ್ತಾ ಇದೆ. ನಾವು ಕಾರ್ಮಿಕರು ಸುಮ್ಮನೆ ಇರಬಾರದು. ಇದೊಂದು ಬಂಡವಾಳಶಾಹಿ ವ್ಯವಸ್ಥೆ. ಈ ವ್ಯವಸ್ಥೆಗೆ ಯಾರೇ ಅಧಿಕಾರಕ್ಕೆ ಬಂದ್ರು ಇಂದ್ರ ಚಂದ್ರ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಪರವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಯಾರೇ ಅಧಿಕಾರಕ್ಕೆ ಬಂದ್ರು ಕೂಡ ನಮ್ಮ ಸೇವೆ ಮಾಡೋಕ್ಕಾಗಲ್ಲ. ಅವರು ಮಾಲೀಕರ ಸೇವೆ ಮಾಡೋಕ್ಕಿರೋದು. ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲೇ ಹೋದ್ರೆ ನಾವು ಅರ್ಥ ಮಾಡಿಕೊಳ್ಳಿಲ್ಲ ನಂತರ ಗೊತ್ತಿದ್ದೋ ಗೊತ್ತಿಲ್ಲೋ ನಾವು ಮಾಲೀಕರ ಪರವಾಗಿ